ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದನೆ ಕಿತ್ತೊಗೆಯಬೇಕಾದರೆ ಬೇರ್ ಸಮೇತ ಕೇಳಬೇಕು, ಕದನ ವಿರಾಮ ಯಾಕೆ ಮಾಡಿದ್ರು, ಇದರ ಮಾಹಿತಿ ಕೇಂದ್ರ ಸರ್ಕಾರ ಕೊಡಬೇಕಾಗುತ್ತೆ. ನಾವೆಲ್ಲ ಮಾತಾಡೋದಲ್ಲ, ಇದು ಬೇರ್ ಸಮೇತ ಕಿತ್ತು ಹಾಕಬೇಕಲ್ವಾ ಭಯೋತ್ಪಾದನೆಯನ್ನ, ಯಾಕೆ ತಿಳಿಸಿದ್ರು ಇವರು ಕಾರ್ಯಾಚರಣೆ ಅರ್ಧಕ್ಕೆ? ಎಲ್ಲ ಉತ್ತರವನ್ನ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಕೊಡಬೇಕಾಗುತ್ತೆ ಅಂತೇಳಿ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪಾಕಿಸ್ತಾನದ ಜೊತೆಗೆ ಟರ್ಕಿ, ಚೈನಾ ಬಂತು, ಆದರೆ ಭಾರತದ ಜೊತೆಗೆ ಯಾರಾದರೂ ನಿಂತ್ಕೊಂಡ್ರೇನಪ್ಪ? ಟರ್ಕಿ ಬಂತು, ಚೈನಾ ಬಂತು, ಅವ್ರಿಗೆ ನಮ್ಮ ಜೊತೆಗೆ ನಿಂತವರು ಯಾರು? ಬಾಯ್ಕಾಟ್ ಅಮೆರಿಕ ಮಾಡೋಕೆ ಇವ್ರಿಗೆ ಆಗುತ್ತಾ, ಇವ್ರ ಕೈಲಿ ಆಗುತ್ತಾ ಇದು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಪಾಕಿಸ್ತಾನ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ? ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನ ಪ್ರವಾಸ ಮಾಡಿದ್ರು. ಒಂದು ಏನಿಲ್ಲ ಅಂದ್ರೂ ಒಂದು ಎಲ್ಲ 100 ರಾಷ್ಟ್ರಪತಿಗಳನ್ನ, ಪ್ರಧಾನಮಂತ್ರಿಗಳನ್ನ ಅಪ್ಕೊಂಡ್ರು. ಒಬ್ರನ ಅಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ, ಒಬ್ರನ ಅಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ. ಏನಿದು ಜಾತ್ರೆ, ಹುಚ್ಚರ ಜಾತ್ರೆ ನಡೆದಿದೆ. ಬಾಯ್ಕಾಟ್ ಟರ್ಕಿ, ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು. ಈಗ ನಿನ್ನೆ ಅಮೆರಿಕಾದವರು ಟರ್ಕಿಗೆ 300 ಮಿಸೈಲ್ ಕೊಟ್ಟಿದ್ದಾರೆ, 300 ಮಿಸೈಲ್ ಕೊಟ್ಟಿದ್ದಾರೆ. ಆದರೆ ಇವಾಗ ಬಾಯ್ಕಾಟ್ ಅಮೆರಿಕ ಆಗಬೇಕಲ್ಲ. ನೀವು ಮೇಕ್ ಇನ್ ಇಂಡಿಯಾ ಸ್ಟಾಪ್ ಮಾಡಿ ಅಂತ ಆ್ಯಪಲ್ ಅವರಿಗೆ ಇವರು ಸಲಹೆ ಕೊಟ್ಟಿದ್ದಾರೆ. ಬಾಯ್ಕಾಟ್ ಟ್ರಂಪ್ ಮಾಡ್ತಾರಾ ಇವರು? ಧೈರ್ಯ ಇದೆಯಾ? ಚೈನಾ ಅವರು ನಿಮ್ಮ ಏನು ಪಾಕಿಸ್ತಾನಿಗೆ ಬೆಂಬಲ ಕೊಡು, ಬಾಯ್ಕಾಟ್ ಚೈನಾ ಮಾಡ್ತೀರಾ? ಏನಂದ್ರು ನಿಮ್ಮ ಜೈಶಂಕರ್ ಅವರು ಚೈನಾ ಜೊತೆ ಯಾಕ್ರಿ ಯುದ್ಧ ಮಾಡಲ್ಲ ಅಂತ ಕೇಳಿದಾಗ ಅವ್ರು ನಮ್ಗಿಂತ ದೊಡ್ಡವ್ರಿ, ನಾವು ಮಾಡೋಕ್ಕಾಗುತ್ತಾ ಅಂತ ಹೇಳಿದ್ರು. ನೆನಪಿದ್ಯಾ? ಅಫಿಷಿಯಲ್ ಸ್ಟೇಟ್ಮೆಂಟ್. ಇದು ಅವ್ರ ಸಾಮರ್ಥ್ಯ. ಪಾಕಿಸ್ತಾನ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು,